ನಮಸ್ತೆ ಎಲ್ಲರಿಗೂ. ನಮ್ಮ ಹತ್ರ ಸಿಗುವಂಥ ಈ ಸ್ಟ್ಯಾಂಡನ್ನು ಬಳಸಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿಯಾಗಿ ಲಕ್ಷ್ಮಿನ ಅಲಂಕಾರ ಮಾಡಬಹುದು ಅನ್ನೋದನ್ನು ಇವತ್ತಿನ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಹಬ್ಬ ಅಂದ್ರೇ ಸಾಕು, ಹೆಣ್ಮಕ್ಳಿಗೆ ಲಕ್ಷ್ಮಿ ಕೂರಿಸೋದಕ್ಕೆ ಯೋಚನೆ ಮಾಡ್ತಾನೆ ಇರ್ತೀವಿ. ಈ ಸರಿ ಯಾವ ರೀತಿ ಕೂಡಿಸ್ಬೇಕು, ನೀಟಾಗಿ ಕೈ ಕಾಲು ಎಲ್ಲ ಫಿಕ್ಸ್ ಮಾಡಿಸ್ಬೇಕು ಅನ್ನೋದೇ ಜಾಸ್ತಿ ಯೋಚನೆ ಆಗಿರುತ್ತೆ. ಬಟ್ ನಮ್ಮ ಹತ್ರ ಸಿಗುವಂಥ ಸ್ಟ್ಯಾಂಡು 2022ರಿಂದ ನನಗಂತೂ ಎಷ್ಟು ಜನ ಮೆಸೇಜ್ ಮಾಡಿದ್ದೀರ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂದರೂ 1000 ಮೇಲೆ ಹೋಗಿದೆ ಮೆಸೇಜಸ್ಸು. ಅವರಿಗೋಸ್ಕರ ಅಂತಲೇ ಈ ವರ್ಷ ಪ್ರಿಪೇರ್ ಮಾಡಿಸಿರುವಂಥದ್ದು ಈ ಸ್ಟ್ಯಾಂಡು. ಈ ಸ್ಟ್ಯಾಂಡನ್ನು ಬಳಸಿ ಯಾವ ರೀತಿಯಾಗಿ ನಿಮ್ಮ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಕೂರಿಸುವಂತಹ ಲಕ್ಷ್ಮಿನ ಅಲಂಕಾರ ಮಾಡಿ ಕೂರಿಸ್ಬೋದು ಅನ್ನೋದನ್ನು ಶೇರ್ ಮಾಡ್ಕೊಳ್ತೀನಿ. ಇವತ್ತು ನಾನು ಪಾರ್ಟ್ 1 ಅನ್ನೋ ರೀತಿಯಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಪಾರ್ಟ್ 2 ಅಂದರೆ ಇದೇ ಸ್ಟ್ಯಾಂಡಲ್ಲಿ ಇನ್ನೂ ಒಂದು ರೀತಿಯಾಗಿ ಸ್ಟ್ಯಾಂಡನ್ನು ಅಂದರೆ ಸೀರೆ ಉಡಿಸ್ಬಹುದು, ಜೊತೆಗೆ ಇದು ಒಂದು ರೀತಿಯಾಗಿ ಉಡಿಸ್ಬೋದು ಫ್ರೆಂಡ್ಸ್. ಒಟ್ಟಿನಲ್ಲಿ ನಾನು ಈ ಸ್ಟ್ಯಾಂಡನ್ನು ಬಳಸಿ 3 ರೀತಿಯಾಗಿ ಸೀರೆ ಉಡಿಸೋದನ್ನು ವಿಡಿಯೋ ಮಾಡಿದ್ದೀನಿ. ಫಸ್ಟ್ ಆಲ್ರೆಡಿ ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ 2022 ಅಲ್ಲೇ, ಹತ್ತತ್ರ 3 ಇಯರ್ಸ್ ಆಯ್ತಾ ಬಂತು ಆ ಒಂದು ವಿಡಿಯೋ ಶೇರ್ ಮಾಡಿ. ಆ ನಂತರ ಈಗ ಏನು ತೋರಿಸ್ತಾ ಇದ್ದೀನಿ ಸ್ಟ್ಯಾಂಡನ್ನು ಬಳಸಿ ಇದು ಒಂದು ರೀತಿಯಾಗಿ ಉಡಿಸುವಂಥದ್ದು. ನೆಕ್ಸ್ಟು ಇನ್ನೂ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅದು ಇನ್ನೊಂದು ರೀತಿಯಾಗಿ ಉಡಿಸುವಂತಹ ಸೀರೆ. ಬಟ್ 3 ವೆರೈಟಿ ಏನು ನೀವು ನೋಡ್ತೀರಾ ಒಂದೇ ರೀತಿ ಕಾಣಿಸುತ್ತೆ, ಬಟ್ ನಿಮಗಿದು ಒಂದು ಸ್ವಲ್ಪ ಬೆಟರ್ ಆ್ಯಂಡ್ ಈಸಿ ಅಂತ ಹೇಳ್ಬೋದು ಈ ಸರಿ ನಾನು ತೋರಿಸ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ, ಫಸ್ಟು ನಾನು ಸ್ಯಾರಿ ನೆರಿಗೆನ ನೀಟಾಗಿ ಹಾಕ್ಕೊಂಡಿದ್ದೀನಿ. ಟೋಟಲ್ ಇಲ್ಲಿ ಒಂದು 22 ನೆರಿಗೆ ತೊಗೊಂಡಿದ್ದೀನಿ. ಚಿಕ್ಕದಾಗೆ ಬಂದಿರುವಂಥದ್ದು 22 ನೆರಿಗೆ ಬಂದಿದೆ. ಈ ಪಲ್ಲು ಸೈಡ್ ಅಂದರೆ ಸೆರಗು ಅಂತ ನಾವು ಏನು ಕರಿತೀವಿ, ಅದು ನಮ್ಮ ಕೈಯಲ್ಲಿ ಕರೆಕ್ಟಾಗಿ 1.5 ಮಾರಿನಷ್ಟು ಅಳತೆಯಷ್ಟು ನಾನು ಸೆರಗನ್ನ ಬಿಟ್ಟಿರುವಂಥದ್ದು. ಈಗ ಆ ಒಂದು ಪಲ್ಲು ಸೈಡನ್ನು ಕೂಡ ನೀಟಾಗಿ ನಾನು ಚಿಕ್ಕದಾಗಿ ನೆರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಬಂದು ಸೀರೆ ಈಕ್ವಲ್ ಬಾರ್ಡ್ರು ಇದೆ. ಈ ಥರ ಈಕ್ವಲ್ ಬಾರ್ಡ್ರು ಇರೋವಂಥ ನೀವೇನಾದರೂ ಸೀರೆ ಈ ವರ್ಷ ಹಬ್ಬಕ್ಕೆ ತೊಗೊಂಡ್ರೆ 2 ಸೈಡು ಮೇಲೆ ಮತ್ತು ಕೆಳಗೆ 2 ಸೈಡು ಈಕ್ವಲ್ ಬಾರ್ಡ್ರು ಇರುವಂತಹ ಸೀರೆನ ನೀವೇನಾದರೂ ಈ ವರ್ಷ ಲಕ್ಷ್ಮಿಗೆ ಉಡಿಸ್ತಾ ಇದ್ದರೆ ಈ ಒಂದು ಟಿಪ್ಸು ಈ ಸರಿ ನಾನು ಏನು ತೋರಿಸ್ತಾ ಇದ್ದೀನಿ ಈ ಒಂದು ಟಿಪ್ಸ್ ಮುಖಾಂತರ ಅಥವಾ ಈ ರೀತಿಯಾದಂತಹ ರೀತಿಯಲ್ಲಿ ನೀವು ಉಡಿಸಿದ್ರೆ ಅಮ್ಮನವ್ರಿಗೆ ತುಂಬ ಅಂದರೆ ತುಂಬಾ ನೆರಿಗೆ ಜಾಸ್ತಿ ಇದೆ ಅನ್ನೋ ಥರ ಕಾಣಿಸುತ್ತೆ. ಅಂದರೆ ಆ ಒಂದು ಸೀರೆ ನೆರಿಗೆ ಹಿಡಿದಿರುವಂಥದ್ದು ತುಂಬ ಬಂಚಿಯಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಒಂದು ಸೈಡು ದೊಡ್ಡದಿರುತ್ತೆ, ಇನ್ನೊಂದು ಸೈಡ್ ಬಾರ್ಡ್ರು ಚಿಕ್ಕದಿರುತ್ತೆ ನೋಡಿ. ಆ ಥರ ಸೀರೆ ಏನಾದರೂ ನೀವು ಬೈ ಮಾಡಿದರೆ ಯಾವ ರೀತಿ ಉಡಿಸ್ಬೇಕು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ಇನ್ನೂ ಒಂದು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈಗ ಕಂಪ್ಲೀಟ್ ಇಲ್ಲಿ ಸೀರೆ ನೆರಿಗೆ ಹಿಡ್ದಿದ್ದಾಗಿದೆ, ಹಾಗೆ ಪಲ್ಲು ಸೈಡು ಹಿಡ್ದಿದ್ದಾಗಿದೆ. ನನ್ನ ಪಲ್ಲು ಬಾರ್ಡ್ರು ಎಷ್ಟು ಬಂದಿತ್ತು ಅಷ್ಟು, ಅಂದರೆ ಸುಮಾರು ಒಂದು ಅರ್ಧ ಮಾರುವಷ್ಟಷ್ಟೇ ಪಲ್ಲು ಸೈಡು ನಾನು ನೆರಿಗೆಗಳನ್ನ ತೆಗೆದು ಇಟ್ಕೊಂಡಿದ್ದೀನಿ. ಆನಂತರ ಇವಾಗ ಸೀರೆನ ಸ್ಟ್ರೈಟ್ ಮಾಡಿ ಇಟ್ಕೊಂಡು, ನಾವು ಹೇಗೆ ಸ್ಟ್ರೈಟಾಗಿ ನಿಂತ್ಕೊಂಡು ಸೀರೆ ಉಟ್ಕೋಬೇಕಂದ್ರೆ ನೆರಿಗೆ ಹಿಡಿತೀವಿ ಆ ರೀತಿ ಸ್ಟ್ರೈಟಾಗಿ ಹಿಡಿದು ಎಕ್ಸ್ಟ್ರಾಸ್ ಏನು ಬರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಒಂದು ಸೈಡಿಗೆ ಅದನ್ನು ಇಟ್ಕೊಂಡು, ಈಗ ಇಲ್ಲಿ ನನ್ನ ಸ್ಟ್ಯಾಂಡಲ್ಲಿ ನಾನು ನಿಮ್ಗೆ ಹೇಳಿದ್ದಿದೆ ಈ ಸರಿ ಸ್ಟ್ಯಾಂಡಲ್ಲಿ ಮಧ್ಯದಲ್ಲಿ ಒಂದು ಎಕ್ಸ್ಟ್ರಾ ಕಂಬಿ ಹಾಕ್ಸಿದ್ದೀನಿ. ಯಾಕೆ ಅಂದರೆ ಈ ಒಂದು ಟಿಪ್ಸ್ನ ನಿಮಗೆ ಫಾಲೋ ಮಾಡೋದಕ್ಕೆ, ಈಸಿಯಾಗಿ ಸೀರೆ ಹೊಡಿಸೋದಕ್ಕೆ. ನನ್ನ ಹಳೆಯ ವ್ಲಾಗಲ್ಲಿ ನಾನು ನಿಮಗೆ ತೋರಿಸಿರೋದು ಈ ಸ್ಟ್ಯಾಂಡ್ ಮೇಲೆ ಬಿನ್ಗೆ ಇಟ್ಟು ಬಿನ್ಗೆ ಕತ್ತಿನ ಭಾಗ ಏನು ಬರುತ್ತೆ ಆ ಭಾಗಕ್ಕೆ ಸೀರೆ ಹೊಡ್ಸೋದನ್ನು ತೋರಿಸಿದ್ದೆ. ಬಟ್ ಅದು ತುಂಬ ಜನಕ್ಕೆ ಕಷ್ಟ ಆಯಿತು, ತುಂಬ ಹಿಂಸೆ ಆಯಿತು. ಸುಷ್ಮಾ ಕತ್ತತ್ರ ಸೀರೆ ನೆರಿಗೆ ಎಲ್ಲನೂ ಹರಡ್ಸೋದು ಜರುಗಿಸೋದು ಎಲ್ಲ ಸರಿಯಾಗಿ ಬರಲೇ ಇಲ್ಲ, ತುಂಬ ದಪ್ಪ ಅನ್ನೋ ಥರ ಬಿನ್ಗೆ ಎಲ್ಲ ಕಾಣಿಸ್ತಾ ಇತ್ತು. ಈಸಿಯಾಗಿ ತೋರಿಸಿ ಅಂದಿದ್ದಕ್ಕೆ ಯೋಚನೆ ಮಾಡಿ ಈ ಸರಿ ನಾನು ನಮ್ಮ ಸ್ಟ್ಯಾಂಡ್ ಏನು ನಾವು ಪ್ರಿಪೇರ್ ಮಾಡಿಸಿದ್ದೀನಿ, ನಾನೇ ಓನ್ ರೆಡಿ ಮಾಡಿಸಿರುವಂಥದ್ದು. ನನಗಂತೂ ಭಾಳ ಖುಷಿ ಇದೆ, ಯಾಕೆಂದರೆ ಸುಮಾರು ಜನ ಯೂಟ್ಯೂಬಲ್ಲಿ ನಾನು ವಿಡಿಯೋ ಶೇರ್ ಮಾಡಿದಾಗ ಹೇಳಿದ್ರಿ ಯೂಟ್ಯೂಬಲ್ಲೇ ಫಸ್ಟ್ ಸುಷ್ಮಾ ಈ ಥರ ಒಂದು ಸ್ಟ್ಯಾಂಡನ್ನ ಕ್ರಿಯೇಟಿವ್ ಆಗಿ ನೀವು ತೋರಿಸಿರುವಂಥದ್ದು, ಬಟ್ ಇದು ನಮಗೆ ಮಾಡಿಕೊಡ್ತಿಲ್ಲ ಅನ್ನೋದೇ ಬೇಜಾರು ಅಂತ 2022 ಅಲ್ಲೇ ನೀವು ನನಗೆ ಹೇಳಿದರೆ. ಹಾಗಾಗಿ ಆ ಒಂದು ಸ್ಟ್ಯಾಂಡನ್ನು ಇನ್ನೂ ಸ್ವಲ್ಪ ನಿಮಗೆ ಈಸಿಯಾಗಿ ಸೀರೆ ಉಡ್ಸೋದಕ್ಕಾಗಲಿ ಅನ್ನೋದಕ್ಕೆ ಈ ರೀತಿ ಕಂಬಿ ಎಕ್ಸ್ಟ್ರಾ ಹಾಕ್ಸಿದ್ದೀನಿ. ಜೊತೆಗೆ ಏನಿದೆ ಕೈ ಕಾಲು ಎಲ್ಲ ನಾವು ಫಿಕ್ಸ್ ಮಾಡ್ತೀವಿ ಅದನ್ನು ಕೂಡ ನೀವು ಡಿಟ್ಯಾಚಬಲ್ ಆಗಿ ಮಾಡ್ಕೊಳ್ಳೋ ರೀತಿಯೂ ಕೂಡ ಎಲ್ಲ ಯೋಚನೆ ಮಾಡಿ ಮಾಡಿಸಿರುವಂಥದ್ದು. ಈಗ ನೀವು ಏನು ನೋಡಿದ್ರಿ ಆ ಮಧ್ಯ ಕಂಬಿ ಇತ್ತು ಫ್ರೆಂಡ್ಸ್, ಆ ಕಂಬಿ ಒಳಗಡೆ ನಾನು ಎಮ್ ಶೇಪಲ್ಲಿ ಸೀರೆ
ಸೀರೆನ ಒಳಗೆ ಹಾಕಿ ಹೊರಗಡೆ ತೊಗೊಂಡಿದ್ದೀನಿ. ಯಾಕೆ ತೊಗೊಂಡಿದ್ದೀನಿ ಅಂದರೆ ಇದು ಸೀರೆ ಬಂದು ಎರಡೂ ಕಡೆ ಈಕ್ವಲ್ ಬಾರ್ಡ್ರು ಇದೆ, ನಿಮಗೆ ಹೆವಿ ನೆರಿಗೆ ಕೂತ್ಕೊಳ್ಳುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇಲ್ಲಿ ಮಧ್ಯ ನಾನು ಸೆಂಟ್ರಿಗೆ ನೀಟಾಗಿ ಸೀರೆದು ಬರೋ ರೀತಿಯಾಗಿ ಮಾಡಿಕೊಂಡು ಎರಡು ಬಾರ್ಡ್ರು ಈಕ್ವಲ್ ಆಗಿ ಬರೋ ರೀತಿಯಾಗಿ ನೋಡಿಕೊಂಡು ಅದು ಎಕ್ಸ್ಟ್ರಾ ಏನು ಸೀರೆ ಬಂದಿರುತ್ತೆ ಅದನ್ನು ಆ ಕಂಬಿ ಒಳಗಡೆಯಿಂದ ಹೊರಗಡೆ ಹಿಂದಕ್ಕಾದಂಗೆ ನಾನು ಬಿಟ್ಟಿದ್ದೀನಿ. ಕಂಪ್ಲೀಟ್ ನೀವು ಈ ವಿಡಿಯೋನ ನೋಡಿಕೊಂಡು ಯಾರೆಲ್ಲ ಬುಕ್ ಮಾಡಿದ್ದೀರಾ, ಸ್ಟ್ಯಾಂಡು ತೊಗೊಳ್ತೀರಾ, ನೆಕ್ಸ್ಟು ನಾನು ಯಾರಿಗೆಲ್ಲ ಕಳಿಸ್ತೀನಿ ಅವರು ಈ ವಿಡಿಯೋ ನೋಡಿಕೊಂಡು ಹಬ್ಬದ ಮುಂಚೆನೇ ನೀವು ಒಂದೆರಡು ಸರಿ ಸ್ಯಾರಿ ಉಡ್ಸೋದನ್ನು ಟ್ರೈ ಮಾಡಿ. ಹಬ್ಬದ ಟೈಮಲ್ಲಂತೂ ಸೂಪರಾಗಿ ಬರುತ್ತೆ. ಈ ವರ್ಷ ನಿಮ್ಮ ಮನೆ ಮಹಾಲಕ್ಷ್ಮಿ ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಎಲ್ಲೋ ದೇವಸ್ಥಾನದಲ್ಲೇ ಕೂರಿಸಿದ್ದೀವಿ ಅನ್ನೋ ಹಾಗೆ ಕಾಣಿಸ್ತಾ ಇರ್ತಾರೆ. ಈಗ ನೋಡಿದ್ರಿ ಅಲ್ವಾ ನಾನು ಯಾವ ರೀತಿಯಾಗಿ ಬಿನ್ಗೆ ಫಸ್ಟು ಸೀರೆ ಏನಿತ್ತು ಅದು ಎಕ್ಸ್ಟ್ರಾಸ್ ಎಲ್ಲನೂ ಕೂಡ ಒಂದು ಸೈಡ್ ಇಟ್ಕೊಂಡು ಆ ಕಂಬಿ ಸ್ಟ್ಯಾಂಡ್ ಏನಿದೆ ಆ ಸ್ಟ್ಯಾಂಡ್ ಕಂಬಿ ಒಳಗಡೆಯಿಂದ ಮತ್ತೆ ಹೊರಗಡೆ ಹಾಕಿ ನಾನು ಸೀರೆನ ಕಂಪ್ಲೀಟ್ ಇವಾಗ ಕ್ಲಿಪ್ಸ್ ಎಲ್ಲ ಏನು ಹಾಕಿದ್ದೆ ಆ ಕ್ಲಿಪ್ ಎಲ್ಲನೂ ಕಂಪ್ಲೀಟ್ ತೆಗಿತಾ ಇದ್ದೀನಿ. ಎಲ್ಲ ತೆಗೆದ್ಬಿಟ್ಟು ಇವಾಗ ನೀಟಾಗಿ ನೆರಿಗೆ ಹಾಕೋಬೇಕು. ಈ ಮಧ್ಯ ಏನಿದೆ ಅದು ನಿಮಗೆ ಗ್ಯಾಪ್ ಕಾಣಿಸುತ್ತೆ, ಆ ಗ್ಯಾಪ್ ಕಾಣಿಸ್ದೇ ಇರೋ ರೀತಿಯಾಗಿ ನೆರಿಗೆಯಿಂದ ಕಂಪ್ಲೀಟ್ ಕ್ಲೋಸ್ ಮಾಡಿಕೊಂಡು ಅವು ಎರಡೂ ಸೈಡ್ ಪಾರ್ಟ್ ಸಪ್ರೇಟ್ ಏನಿರುತ್ತೆ ಅದು ಎರಡಕ್ಕೂ ಕೂಡ ನೀವು ಒಂದು ಪಿನ್ನನ್ನು ಹಾಕೋಬೇಕಾಗತ್ತೆ. ಮಧ್ಯದಲ್ಲಿ ಒಂದು ಪಿನ್ನನ್ನು ಸೇರಿಸ್ಬಿಟ್ರೆ ನಿಮಗೆ ಆವಾಗ ಅದು ಗ್ಯಾಪ್ ಅನ್ನೋ ಥರ ಕಾಣಿಸೋದಿಲ್ಲ. ನೀವು ಹೇಗೆ ಏನೇ ಹರಡಿಸಿದ್ರು ಕೂಡ ಅದು ನೀಟಾಗಿ ಒಂದೇ ಕಡೆಯಿಂದನೂ ನೆರಿಗೆ ಬಂದಿರೋ ಅನ್ನೋ ಥರ ಕಾಣಿಸುತ್ತೆ. ಫೈನಲಿ ಇವಾಗ ಕಂಪ್ಲೀಟ್ ನೆರಿಗೆ ಎಲ್ಲನೂ ಕೂಡ ನೀಟಾಗಿ ಸ್ಟ್ಯಾಂಡ್ ಪೂರ್ತಿ ಸುತ್ತ ಹಾಕಿದ್ದಾಯಿತು ಫ್ರೆಂಡ್ಸ್. ಫಸ್ಟೇ ನೀಟಾಗಿ ಜೋಡಿಸ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಇನ್ನೂ ಫೈನಲ್ ಟಚ್ ತುಂಬ ಇದೆ. ಫೈನಲ್ ಟಚ್ ಎಲ್ಲ ಆದಮೇಲೆ ನೀಟಾಗೆ ಸೀರೆನ ಕೂರಿಸ್ಕೊಳ್ಳಿ. ಬಟ್ ನೆರಿಗೆಗಳು ಎಲ್ಲೆಲ್ಲಿಗೆ ಬರಬೇಕು ಒಂದೇ ಕಡೆ ಜಾಸ್ತಿ ಸೇರ್ಕೊಂಬಿಟ್ಟಿದ್ರೆ ಅದನ್ನೆಲ್ಲ ನೀಟಾಗಿ ಮುಂದೆ ಹಿಂದೆ ಎಲ್ಲ ಮಾಡಿ ನೀಟಾಗಿ ಕೂತ್ಕೊಳ್ಳೋ ಥರ ಮೇಲ್ಗಡೆ ಮಾಡ್ಕೊಳ್ಳಿ. ಕೆಳಗಡೆ ಲಾಸ್ಟಲ್ಲಿ ನೀವು ಅದನ್ನು ಕೂರಿಸ್ಕೋಬೋದು. ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ ನನ್ನ ಕಾಲನ್ನು ಆ ಒಂದು ಸ್ಟ್ಯಾಂಡ್ ಏನಿದೆ ಅದಕ್ಕೆ ನಾನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಈ ರೀತಿಯಾಗಿ ನೀವು ಫಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಯಾವ ರೀತಿಯಾದಂತಹ ಒಂದು ತೊಗೊಂಬಂದು ಇಟ್ಕೊಂಡಿದ್ದೀರ ಕೈ ಕಾಲು ಎಲ್ಲನೂ ಅದನ್ನು ನೀಟಾಗಿ ಆ ಸ್ಟ್ಯಾಂಡಿಗೆ ಹೊಂದ್ಕೊಳ್ಳೋ ಹಾಗೆ ಮಡ್ಚಿಬಿಟ್ಟು ಒಂದು ದಾರನ ಕಟ್ಕೊಳ್ಳೋದು ಬೆಟರು. ನಾನು ಆಲ್ರೆಡಿ ಇದನ್ನೊಂದು ಸ್ವಲ್ಪ ಸ್ಟಿಚ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಯಾಕೆಂದರೆ ಈಸಿಯಾಗಿರಲಿ, ಮಚ್ಚಿದಾಗ ಒಂದೊಂದು ಸರಿ ಅದು ನೀಟಾಗಿ ಕೂರೋದಿಲ್ಲ ಅನ್ನೋದಕ್ಕೆ. ಇವಾಗ ಅದನ್ನು ನಾನು ಎರಡೂ ಕಡೆ ಕಟ್ಕೊಂಡಿದ್ದು ಆಯಿತು. ಈಗ ಕಟ್ಟಿದ ನಂತರ ನಿಮ್ಮ ಮನೆ ಲಕ್ಷ್ಮಿಗೆ ನೀವು ಯಾವ್ಯಾವ ಥರ ಅಲಂಕಾರ ಮಾಡೋದಕ್ಕೆ ಗೆಜ್ಜೆ ಆಗ್ಬೋದು, ಒಡವೆ ಆಗ್ಬೋದು ತೊಗೊಂಬಂದಿರ್ತೀರ ಅದನ್ನೆಲ್ಲನೂ ಕೂಡ ನೀವು ರೆಡಿ ಮಾಡ್ಕೋಬೋದು. ಇಲ್ಲಿ ಫಸ್ಟೇ ನಾನು ಕಾಲ್ಗೆಜ್ಜೆ ಹಾಕ್ಬಿಡ್ತಾ ಇದ್ದೀನಿ, ಏಕೆಂದರೆ ಈಗ ನೆಕ್ಸ್ಟ್ ಸ್ಟೆಪ್ ನೋಡ್ತಿರಲ್ಲ ಗೊತ್ತಾಗುತ್ತೆ. ಈಗ ನೋಡಿ ಎಷ್ಟು ನೀಟಾಗಿ ಆ ಸ್ಟ್ಯಾಂಡು ಸುತ್ತ ನೆರಿಗೆ ಬಂದಿದೆ. ಮಧ್ಯ ಕಂಬಿ ಹಾಗೆ ಸ್ಟ್ರೈಟಾಗಿ ಕಾಣಿಸುತ್ತೆ, ಆ ಕಡೆ ಈ ಕಡೆ ಸೀರೆ ಬಂದಿರೋಂಥದ್ದು. ಈಗ ನಿಮಗೆ ತುಂಬ ಗ್ರಿಪ್ಪಾಗಿ ಕೂರುತ್ತೆ. ಈಗ ಎರಡೂ ಕಡೆ ಎಡ್ಜ್ ಅನ್ನೋದು ಏನಿದೆ ನಾವು ಅದನ್ನು ಬೆಂಡ್ ಮಾಡಿ ಸೀರೆ ಉಡ್ಸಿದಾಗ ಎರಡೂ ಸೈಡ್ ಎಡ್ಜಸ್ ಏನೇನು ಬಂದಿದೆ ಆ ಎಡ್ಜಸ್ಸಲ್ಲಿ ಒನ್ ಪಾರ್ಟ್ ಎಡ್ಜನ್ನ ನಾನು ತೊಗೊಂಡು ಕಾಲಿಗೆ ಸುತ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಒಂದು ಸೈಡು ಹಿಡಿದು ಅದನ್ನು ಪಿನ್ ಮಾಡಿಕೊಂಡೆ, ಕಾಲಿನ ಒಳಭಾಗದಿಂದ ಒಂದು ಮತ್ತು ಹೊರಗಡೆ ಭಾಗದಿಂದ ಇಟ್ಕೊಂಡು ಪಿನ್ ಮಾಡಿ ಇವಾಗ ಅದನ್ನು ರೋಲ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ನೀಟಾಗಿ ನಿಧಾನವಾಗಿ ಬಿಡಿಸಿನೇ ಹೇಳ್ತಾ ಇದ್ದೀನಿ, ಹತ್ರದಿಂದನೂ ವೀಡಿಯೋ ಮಾಡ್ತಾಯಿದ್ದೀನಿ. ಕೆಲವೊಬ್ಬರು ಇದನ್ನು ತುಂಬ ಲೆಂತಿಯಾಗಿ ತೋರಿಸ್ತೀರಾ ಅಂತಲೂ ಕೂಡ ಬೈಯೋರಿದ್ದಾರೆ. ಪರವಾಗಿಲ್ಲ, ಯಾಕಂದರೆ ಸ್ಟಾರ್ಟಿಂಗ್ ಕಲಿಯೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಕೆಲವೊಂದು ನಾನು ಕೂಡ ಅನುಭವ ಪಟ್ಟಿರೋದ್ರಿಂದ ನಾನು ಡೀಟೇಲಾಗಿ ಲೇಟ್ ಆದರೂ ಪರವಾಗಿಲ್ಲ, ನಿಮಗೆ ನೋಡಿ ಗೊತ್ತಾಗಬೇಕು. ನಾನೇನೋ ಒಂದು ಇಲ್ಲಿಂದ ತೆಗೆದೆ ಅಲ್ಲಿಂದ ತೆಗೆದೆ ಫಿಕ್ಸ್ ಮಾಡಿದೆ ಆಗೋಯ್ತು ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಅಂತಲೇ ನಾನು ಲೆಂತಿ ಆದರೂ ಪರವಾಗಿಲ್ಲ, ನಿಮಗೆ ಅರ್ಥ ಆಗೋ ರೀತಿಯಾಗಿರಬೇಕು. ಎಷ್ಟೇ ವರ್ಷ ಆದ್ರೂ ನೀವು ವಿಡಿಯೋ ತೆಗೆದು ನೋಡಿದ್ರು ಅಥವಾ ಎಂಥವರೇ ತೆಗೆದು ಒಂದು ಚಿಕ್ಕ ಮಗು ತೆಗೆದ್ರೂ ಗೊತ್ತಾಗಬೇಕು ಈ ರೀತಿಯಾಗಿ ಅವ್ರು ಸೀರೆ ಉಡ್ಸಿದ್ದಾರೆ ಅನ್ನೋದಕ್ಕೆ ನಾನು ಇಷ್ಟು ಟೈಮ್ ತೊಗೊಂಡು ನಿಧಾನವಾಗಿ ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಯಾರಾದರೂ ಬೈಯೋರಿದ್ರು ಡೋಂಟ್ ಕೇರ್, ಯಾಕಂದರೆ ಲಾಸ್ಟ್ ಒಂದ್ಸರಿ ನಾನು ವೀಡಿಯೋ ಶೇರ್ ಮಾಡಿದಾಗ ತುಂಬ ಲೆಂತಿ ಆಯಿತು, ಹಾಗಾಯಿತು ಹೀಗಾಯಿತು ಅಂದರೆ. ಬಟ್ ಕೆಲವೊಂದು ಕಾರಣ ಇರುತ್ತೆ, ಸುಮ್ಮನೆ ನಾವು ಈ ಥರ ಎಲ್ಲ ವೀಡಿಯೋ ಮಾಡೋದಿಲ್ಲ. ಈಗ ಈ ಕಡೆ ಎಡ್ಜಸ್ ಏನಿರುತ್ತೆ ಅದನ್ನು ಕೂಡ ನೀವು ನೋಡಿದ ಹಾಗೆ ನಾನು ನೀಟಾಗಿ ಕಾಲಿಗೆ ಸುತ್ಕೊಂಡಿದ್ದಾಯಿತು. ಈಗ ಎರಡೂ ಕಡೆ ಕಾಲಿಗೂ ಕೂಡ ನೀಟಾಗಿ ಒಂದು ಸೀರೆಯ ಬಾರ್ಡರ್ ಏನಿರುತ್ತೆ ಅದು ಬಂತು, ನೀಟಾಗಿ ಸುತ್ತಿದ್ದಾಯಿತು. ಈಗ ನಾನು ಏನು ಸ್ಟ್ಯಾಂಡ್ ಮೇಲೆ ಒಂದು ಪ್ಲೇಟಲ್ಲಿ ಅಕ್ಕಿ ಇಟ್ಕೊಂಡೆ.
ಇನ್ನೂ ಒಬ್ಬರು ಸುಮಾರು ಜನ ಕೇಳ್ತಿದ್ರು, ನಾವು ಬಿಂದಿಗೆ ಇಡೋ ಅಂದರೆ ಏನು ಇಡ್ತೀವಿ, ಅಲ್ಲಿ ನಾವು ಬಾಳೆ ಎಲೆ ಇಡಬೇಕು ಇಲ್ಲ ಮುತುಗ್ದೆಲೆ ಇಡಬೇಕು, ಸುಷ್ಮಾ ಇಟ್ಟು ನಾವು ಅಕ್ಕಿ ಇಟ್ಟು ಹಾಕ್ಬೋದು ಅಂತ. ನೀವು ಆರಾಮ್ಸಾಗೆ ಈಗಲೂ ಕೂಡ ಅದೇ ಕೆಲಸ ಮಾಡ್ಬೋದು. ಈ ಪ್ಲೇಟ್ ಏನಿಟ್ವಿ ಆ ಪ್ಲೇಟ್ ಮೇಲೆ ನೀವೊಂದು ಎಲೆನ ಹಾಕಿ ಕರೆಕ್ಟಾಗಿ ಎಲೆ ಹಾಕಿಬಿಟ್ಟು ಆ ಎಲೆ ಮೇಲೆ ಅಕ್ಕಿ ಇಟ್ಟು ನೀವು ಅದ್ರ ಮೇಲೆ ಆರಾಮ್ಸೆ ಬಿಂದಿಗೆನ ಕೂರಿಸ್ಕೋಬೋದು. ನಾನು ಈ ಬಿಂದಿಗೆಗೆ ಸೀರೆಯ ಬ್ಲೌಸ್ ಪೀಸ್ ಏನಿರುತ್ತೆ ಆ ಬ್ಲೌಸ್ ಪೀಸ್ನ ಪೂರ್ತಿ ಸುತ್ಕೊಂಡಿದ್ದೀನಿ. ಸುತ್ತಬಿಟ್ಟು ನೀಟಾಗಿ ಪಿನ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸೆರಗು ಭಾಗ ಏನಿತ್ತು ಅದನ್ನು ನಾನು ಸ್ಟ್ಯಾಂಡ್ ಒಳಭಾಗದಿಂದ ಹೊರಗೆ ಹಾಕಿದ್ದೆ. ಇಲ್ಲಿ ನೋಡಿ, ಹೊರಗೆ ಹಾಕಿದ್ದೆ. ಈಗ ಅದನ್ನು ಒಂದು ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ತೊಗೊಳ್ತಾ ಇದ್ದೀನಿ. ತೊಗೊಂಡು ಇವಾಗ ಇದನ್ನು ನಾನು ಮುಂದ್ಗಡೆ ನಾವು ಯಾವ ರೀತಿಯಾಗಿ ಸೀರೆ ಉಡ್ತೀವಿ ನೋಡಿ ಫ್ರೆಂಡ್ಸ್, ಸೆರಗು ಮುಂದೆ ಹಾಕ್ಕೊಂಡು ನಾವು ಹೇಗೆ ಉಡ್ತೀವಿ ಆ ರೀತಿಯೂ ಕೂಡ ಉಡಿಸ್ಬೋದು. ನೀವು ಕಾಲು ಮೇಲಿಂದ ತೊಗೊಂಡು ಕೂಡ ಈ ರೀತಿ ಸೆರಗನ್ನ ಹಿಂದಕ್ಕೆ ಹಾಕಿ ನೆರಿಗೆನ ಹರಡಿಸ್ಬೋದು. ಇಲ್ಲ ಅಂತಂದರೆ ನಾನು ಲಾಸ್ಟು ತೋರಿಸಿದ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸೀರೆ ಉಡಿಸೋ ಥರನೂ ಹಿಂದೆಯಿಂದನೂ ಕೂಡ ಸೆರಗನ್ನ ಮುಂದೆ ಹಾಕಿನೂ ಕೂಡ ನೀವು ಆರಾಮ್ಸಾಗೆ ಉಡಿಸ್ಬೋದು. ಬಟ್ ನೀವೇನು ಅಂದರೆ ಹಬ್ಬದ ಟೈಮಲ್ಲೆಲ್ಲನೂ ಕೂಡ ಫಸ್ಟೇ ಒಂದು ಸ್ಟ್ಯಾಂಡಿಗೆ ನೋಡಿ ಕಾಲೆಲ್ಲ ಫಿಕ್ಸ್ ಮಾಡಿಬಿಟ್ಟು ನೆರಿಗೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಬಿಟ್ರೆ ಹಬ್ಬದ ದಿನ ಬೆಳಗ್ಗೆ ಎದ್ದು ನೀವು ಒಂದು ಕಳಶನ ಸ್ಥಾಪನೆ ಮಾಡಿಕೊಂಡು ಜಸ್ಟ್ ಈ ರೀತಿ ಸೆರಗನ್ನ ಹಾಕಿ ಮುಖ ಅಲಂಕಾರ ಒಡವೆ ಹೂವು ಹಾಕಿದ್ರೆ ಆರಾಮ್ಸಾಗೆ ಬೆಳಗ್ಗೆ ಎದ್ದು ನಾವು ಪೂಜೆ ಮಾಡ್ಕೋಬೋದು. ಈಗ ನಾನಿಲ್ಲಿ ನಿಮಗೆ 3 ಥರ ತೋರಿಸ್ದೆ. ಒಂದು ಕಾಲ ಮೇಲಿಂದನೇ ಸೆರಗನ್ನ ನೀವು ಹಾಕೋಬೋದು, ಇಲ್ಲಾಂದರೆ ಹಿಂದೆಯಿಂದ ಸೆರಗನ್ನ ಮುಂದೆ ಹಾಕೋಬೋದು. ಇಲ್ಲ ಅಂತಂದರೆ ಈ ರೀತಿಯಾಗಿ ನೀಟಾಗಿ ಒಂದು ಕಾಲಿನ ಮಧ್ಯಭಾಗದಿಂದ ಸೆರಗನ್ನ ತೊಗೋಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಗ್ಯಾಪ್ ಉಳಿದೇ ಉಳಿಯುತ್ತೆ. ನಾವು ಸೀರೆಯ ಎಡ್ಜ್ ಅನ್ನೋದು ಏನಿರುತ್ತೆ ಆ ಎಡ್ಜನ್ನ ತೊಗೊಂಡು ನಾವು ಪಿನ್ ಮಾಡಿರ್ತೀವಿ. ಹಾಗಾಗಿ ನೀವು ಆರಾಮ್ಸಾಗೆ ಕಾಲಿನ ನಾವೇನು ಫಿಕ್ಸ್ ಮಾಡಿರ್ತೀವಿ ಆ ಮಧ್ಯದಲ್ಲಿ ಸೆರಗನ್ನ ತೆಗೆದು ನೀಟಾಗಿ ಹಿಂಭಾಗಕ್ಕೆ ನಾವು ಯಾವಾಗಲೂ ಸೆರಗನ್ನ ಯಾವ ರೀತಿ ಹಾಕ್ತೀವಿ ಅದೇ ರೀತಿಯೇ ಈ ವರ್ಷವೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಹಾಕ್ಬೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಹಾಕಿದ ನಂತರ ನೀಟಾಗಿ ನೀವು ಆ ನೆರಿಗೆಗಳ್ನ ಹರಡಿಸ್ಕೊಳ್ಳಿ. ನೀಟಾಗಿ ಬರೋ ರೀತಿಯಾಗಿ ನಿಧಾನವಾಗಿಯೇ ಸರಿನೇ ಮಾಡ್ಕೊಳ್ಳಿ. ಆನಂತರ ನೀವು ಇದಕ್ಕೆ ಡಾಬನ್ನ ಹಾಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸುಮಾರು ಜನ ಕೇಳ್ತಾನೆ ಇದ್ರಿ ನನ್ನ ಆದಷ್ಟು ಬೇಗ ತೋರಿಸಿ ನಮಗೆ ಇದನ್ನು ಯಾವ ರೀತಿ ಹಾಕೋದು ಅಂತ. ನಾವು ವಿತೌಟ್ ಸ್ಟ್ಯಾಂಡಲ್ಲೂ ಕೂಡ ಲಕ್ಷ್ಮಿನ ಕೂರಿಸ್ಬೋದು, ಅದನ್ನೂ ವಿಡಿಯೋ ಮಾಡಿದ್ದೀನಿ. ಬಟ್ ಏನು ಅಂತಂದರೆ ನೀವು ಕಾಲನ್ನ ಇಡ್ಬೋದು, ಕೈಗಳನ್ನ ಇಡೋದು ತುಂಬ ಕಷ್ಟ ಆಗುತ್ತೆ. ಜೊತೆಗೆ ಏನಂತಂದರೆ ಹೂವು ಹಾಕಿದಾಗ ಸ್ವಲ್ಪ ಶೇಕ್ ಆಗೋದು ಅಲ್ಗಡೋದು ಆಗುತ್ತೆ. ಆನಂತರ ಏನಂದರೆ ಈ ರೀತಿಯಾಗಿ ನೀವು ಬಳೆನ ಹಾಕೋದಕ್ಕೆ ಆಗೋದಿಲ್ಲ. ಜಾಸ್ತಿ 1-2 ಬಳೆ ಹಾಕ್ಬಿಟ್ಟು ಇಡ್ಬೋದಾಗುತ್ತೆ. ಈ ರೀತಿ ಸ್ಟ್ಯಾಂಡ್ ಮಾಡಿಸಿದ್ರೆ ಒಂದು ಉಪಯೋಗ ಏನು ಅಂದರೆ ಆರಾಮ್ಸಾಗಿ ನಾವು ಲಕ್ಷ್ಮಿಗೆ ಕೈ ತುಂಬ ಬಳೆ ಹಾಕ್ಬೋದು. ಮತ್ತು ಆ ಸೀರೆ ಉಡ್ಸೋದು ಅಷ್ಟೇ ತುಂಬ ಚೆನ್ನಾಗಿ ಉಡಿಸ್ಬೋದು. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲ್ಲ, ನೀವು ಈ ಸ್ಟ್ಯಾಂಡನ್ನು ಮಲ್ಟಿಪರ್ಪಸ್ ಆಗು ಯೂಸ್ ಮಾಡ್ಬೋದು. ಹಬ್ಬದ ದಿನ ಈ ರೀತಿ ಲಕ್ಷ್ಮಿ ಉಡ್ಸೋದಕ್ಕೆ ಇಟ್ಕೊಂಡು ಆನಂತರ ನೀವು ಈ ಒಂದು ಸ್ಟ್ಯಾಂಡ್ ಏನಿದೆ ನಾವು ಬಿಚ್ಚಿ ಕೂಡ ಇಡ್ಬೋದು. ಆ ರೀತಿ ಕೆಳಗಡೆ ರಿಂಗ್ಸ್ನ ಮಾತ್ರ ಯೂಸ್ ಮಾಡಿಕೊಂಡು ನೀವು ಒಂದು ಫ್ಲವರ್ ಬೌಲ್ ಡೆಕೋರೇಷನ್ಗೆ ಇಟ್ಕೋಬೋದು, ಅಥವಾ ಪಾಟ್ ಸ್ಟ್ಯಾಂಡಾಗೂ ಕೂಡ ಇಟ್ಕೋಬೋದು. ಅಥವಾ ನಿಮ್ಮ ಮನೇಲಿ ಏನಾದರೂ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡ್ತೀವಿ ಅಂದರೆ ಸತ್ಯನಾರಾಯಣ ಸ್ವಾಮಿ ಕೂರಿಸಿದಾಗ ಕಲಶ ಸ್ಥಾಪನೆ ಮಾಡೋದಕ್ಕೂ ಡೆಕೋರೇಟ್ ಮಾಡ್ತಾರೆ, ಅದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಆಲ್ ಇನ್ ಒನ್ ಅನ್ನೋ ಥರ. ಇಲ್ಲ ಅಂತಂದರೆ ನೀವು ಕಿಚನಲ್ಲೂ ಕೂಡ ಈ ಒಂದು ಸ್ಟ್ಯಾಂಡನ್ನ ಯೂಸ್ ಮಾಡ್ಬೋದು. ಆ ರಿಂಗ್ ಸ್ಟ್ಯಾಂಡ್ ಮೇಲೆ ನೀವು ಒಂದು ಮಡಿಕೆನ ಅಥವಾ ಪಾತ್ರೆ ಏನಾದರೂ ನೀರಿಗೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ನೀರಿನ ಒಂದು ಸ್ಟ್ಯಾಂಡ್ ಇಡೋ ರೀತಿಯೂ ಕೂಡ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಪಾತ್ರೆ ಎಲ್ಲ ಇಟ್ಟು ಯೂಸ್ ಮಾಡ್ಬೋದು. ಆಲ್ ಪರ್ಪಸ್ ಅಂತ ಹೇಳ್ಬೋದು. ಯೋಚನೆ ಮಾಡಿರುವಂಥದ್ದು. ಫೈನಲಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೆರಿಗೆ ಬಂದಿದ್ದಾವೆ ಅಂದರೆ ನಿಮಗೆ ನೋಡ್ತಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಕಾಲಿಂದ ಹೊರಗಡೆ ತೆಗೆದು ನಾನು ಇಲ್ಲಿ ಹಿಂದೆ ಒಂದು ಸೆರಗು ಭಾಗನ ಬಿಟ್ಟಿರುವಂಥದ್ದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಬಳೆನೂ ನೋಡಿ ಕೈ ತುಂಬ ಹಾಕಿದ್ದೀನಿ ಲಕ್ಷ್ಮಿಗೆ. ಈಗ ನಾನು ಇದಕ್ಕೆ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ತೊಗೊಂಡು ಕೂಡ ನೀವು ಕೈ ಏನಿದೆ ಅದನ್ನು ಕವರ್ ಮಾಡ್ಕೋಬಹುದು. ಬಟ್ ನನಗೆ ಹಿಂದ್ಗಡೆ ಏನು ಸೆರಗು ನಾವು ಬಿಡೋದು ಕಾಣಿಸೋದೇ ಇಲ್ಲ, ಯಾಕಂದರೆ ಕಂಪ್ಲೀಟ್ ಹೂವು ಹಾಕಿರ್ತೀವಿ ಮತ್ತು ಎಕ್ಸ್ಟ್ರಾ ಡಿಸೈನು ವರ್ಕೆಲ್ಲ ಮಾಡಿರ್ತೀವಿ. ಹಾಗಾಗಿ ಈ ಕೈಯನ್ನು ಕಾಣ್ಸೋಕ್ಕೆ ಹೋಗೋದಿಲ್ಲ, ಅಥವಾ ನಾವು ಸೆರಗು ಹಿಂದೆ ಬಿಟ್ಟಿರೋದು ಕಾಣಿಸಲ್ಲ. ನಿಮ್ಗೇನಾದರೂ ಈ ರೀತಿ ಎಕ್ಸ್ಟ್ರಾ ಇನ್ನೂ ಒಂದು ಬ್ಲೌಸ್ ಪೀಸ್ ತೊಗೊಂಡು ಅದನ್ನು ಡೆಕೋರೇಷನ್ಗೆ ಅಂದರೆ ಕೈಗೆ ಸುತ್ತೋ ಬದಲು ಆ ಸೆರಗು ಪಾರ್ಟ್ ಹಿಂದೆ ಏನು ಬಿಟ್ಟಿರ್ತೀವಿ ಅದನ್ನೇ ಹಿಂದೆಯಿಂದ ಅರಳಿಸ್ಬಿಟ್ಟು ಈ ರೀತಿಯಾಗಿ ನೀಟಾಗಿ 2 ಕೈಗೂ ಸುತ್ತಕೊಂಡ್ರು ಮುಗ್ದೋಗುತ್ತೆ ಫ್ರೆಂಡ್ಸ್. ಇಲ್ಲ ನನಗೆ ಅದು ಹಾಗೆ ಇರಲಿ, ಸೆರಗು ಬಿಟ್ಟಂಗೆ ಇರಲಿ, ನಾನು ಇನ್ನೂ ಒಂದು ಬ್ಲೌಸ್ ಪೀಸ್ ತೊಗೊಂಡು ನಾನು ಕೈಗೆ ಸುತ್ಕೊತೀನಿ ಅಂದರೂ ನೀವು ಸ್ಯಾರಿ ಮ್ಯಾಚಿಂಗ್ ತೊಗೊಂಡು ಕೂಡ ನೀವು
ಹ್ಯಾಂಡ್ಸ್ಗೆ ಸುತ್ಕೋಬೋದು. ಬಟ್ ನಾನು ಸೆರಗಲ್ಲೇ ಹಿಂದೆಯಿಂದ ನೀಟಾಗಿ ಸುತ್ತಬಿಟ್ಟು ಪಿನ್ ಮಾಡ್ಕೊಂಡಿದ್ದೀನಿ. ಆನಂತರ ದೇವರಿಗೆ ಯಾವ ರೀತಿಯಾಗಿ ಅಲಂಕಾರಕ್ಕೆ ಒಡವೆಗಳನ್ನ ನೀವು ಬಳಸ್ತೀರ ಅದನ್ನು ಆರಾಮ್ಸೆಗೆ ಬಳಸ್ಬೋದು. ಬಟ್ ಈ ವರ್ಷ ನಾನು ಒಂದು ಸ್ವಲ್ಪ ಸಿಂಪಲ್ ಲುಕ್ಕನ್ನೇ ಕ್ರಿಯೇಟ್ ಮಾಡಿದ್ದೀನಿ. ಹೂವು ಜಾಸ್ತಿ ಹಾಕೋದಕ್ಕೆ ಹೋಗಿಲ್ಲ. ಒಂಥರ ಚೆನ್ನಾಗಿ ಕಾಣಿಸ್ಬೇಕು, ಒಂಥರ ಬೇರೆ ಲುಕ್ಕಲ್ಲಿ ಕಾಣಿಸ್ಬೇಕು ಅಂತ. ಈ ರೀತಿ ನಿಮಗೆ ಹರಳಿನ ಕಿರೀಟ ಅಥವಾ ವೆರೈಟಿ ಕಿರೀಟಗಳು ನಿಮ್ಮ ಹತ್ರ ಏನಾದರೂ ಇದ್ದರೆ ನೀವು ಆ ಥರ ಕಿರೀಟನೂ ಇಟ್ಟು ಅಲಂಕಾರ ಮಾಡ್ಕೋಬೋದು. ಕಿರೀಟ ಎಲ್ಲ ಏನೂ ಇಲ್ಲ, ಫೇಸ್ ಒಂದೇ ಇರೋದು, ಅಷ್ಟರಲ್ಲೇ ನಾನು ಹೂವಿಂದ ಅಲಂಕಾರ ಮಾಡ್ಕೊಳ್ತೀನಿ ಅಂದರೆ ಈ ರೀತಿಯಾಗಿ ಕಿರೀಟದ ಮೇಲೆ ಭಾಗ ನೀವು ಒಂದು 3 ಸ್ಟೆಪ್ಪು ಹೂವು ಇಟ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಮಲ್ಲಿಗೆ ದಿಂಡು, ಒಂದು ಸ್ಟೆಪ್ ಮಲ್ಲಿಗೆ ದಿಂಡು, ಒಂದು ಸ್ಟೆಪ್ ಕನಕಾಂಬರ ದಿಂಡು, ಅದ್ರ ಮೇಲೆ ಮಲ್ಲಿಗೆ ದಿಂಡು, ಅದ್ರ ಮೇಲೆ ಒಂದು ರೋಸನ್ನು ಕೂಡ ಇಟ್ಕೋಬೋದು, ಅಥವಾ ಡೈರಾ ಹೂವು ಏನಾದರೂ ಇದ್ದರೆ ಅದನ್ನು ಕೂಡ ಇಟ್ಕೋಬೋದು. ಆ ನಂತರ ನಾನು ಇಲ್ಲಿ ಹೂವು ಇದು ಏನು ಹಾಕಿದ್ದೀನಿ, ಹಿಂದೆ ಸ್ಟ್ಯಾಂಡ್ ಇದೆ ನೋಡಿ ಫ್ರೆಂಡ್ಸ್, ಆ ಸ್ಟ್ಯಾಂಡು ಸ್ಟ್ರೈಟ್ ಕಂಬಿ ಏನಿತ್ತು ಆ ಕಂಬಿಗೆ ಈ ಹೂವನ್ನು ನಾನು ನಿಲ್ಲಿಸಿರುವಂಥದ್ದು. ಇದು ಒಂದು ಹೆವಿ ಅಂದರೆ ಹೆವಿ ವೇಟ್ ಇದೆ, ತೋಮಾಲೆ ಅಂತಲೂ ಕೂಡ ಇದನ್ನು ಕರೀತಾರೆ. ಅಷ್ಟು ಭಾರ ಇರುವಂಥದ್ದನ್ನು ಆ ಸ್ಟ್ಯಾಂಡ್ ಗ್ರಿಪ್ಪಲ್ಲೇ ನಾವು ಕೂರಿಸಿರುವಂಥದ್ದು. ಎಕ್ಸ್ಟ್ರಾ ಕಡ್ಡಿ ಕಟ್ಟೋ ಅವಶ್ಯಕತೆ ಇಲ್ಲ, ಏನೂ ಇಲ್ಲ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ, ತುಂಬ ಮುದ್ದಾಗಿ ನಿಮ್ಮ ಮನೇಲೂ ಕೂಡ ಈ ರೀತಿಯಾಗಿ ಲಕ್ಷ್ಮೀ ಅಮ್ಮನ ಅಲಂಕಾರ ಮಾಡಬಹುದು. ಇದಿಷ್ಟು ನಮ್ಮ ಸ್ಟ್ಯಾಂಡನ್ನು ಬಳಸಿ ಮಾಡಿರುವಂಥದ್ದು. ಇದು ಒಂದು ಸ್ಯಾರಿ 2 ಕಡೆ ಒಂದೇ ಬಾರ್ಡ್ರು ಇರೋದ್ರಿಂದ ಈ ರೀತಿಯಾಗಿ ನಾನು ಸೀರೆ ಉಡಿಸಿದ್ದೀನಿ. ಇದೇ ಥರನೇ ಒಂದು ಸೈಡ್ ಬಾರ್ಡ್ರು ದೊಡ್ಡದಾಗಿ ಬಂದರೆ ಯಾವ ರೀತಿಯಾಗಿ ಉಡಿಸ್ಬಹುದು, ಅದು ಬೇರೆ ಥರ ಉಡಿಸುವಂತಹ ಒಂದು ಪ್ಯಾಟ್ರನ್. ಜೊತೆಗೆ ಇನ್ನು ಲಾಸ್ಟ್ ನಾನು 2022 ಅಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಬಿಂದಿಗೆಗೆ ಉಡಿಸಿದ್ದೆ, ಅದನ್ನು ಕೂಡ ನೀವು ನೋಡ್ಬೋದು. ಫೈನಲಿ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನಗಂತೂ ನನ್ನ ಮನೇಲಿ ಲಕ್ಷ್ಮಿನ ನೋಡ್ತಾ ಇದ್ರೆ ನಿಜವಾಗ್ಲೂ ಫ್ರೆಂಡ್ಸ್ 2 ಕಣ್ಣು ಸಾಲದು ಅಂತ ಹೇಳ್ಬೋದು, ಅಷ್ಟು ಮುದ್ದಾಗಿ ಕಾಣಿಸ್ತಾಯಿದ್ರು. ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಯಾವ ರೀತಿಯಾಗಿ ಕೂರಿಸ್ತೀನಿ ಅನ್ನೋದನ್ನು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ. ನಾವು ನಮ್ಮ ಮನೆ ಕಡೆಯಿಂದ, ಸಿರಿಮನೆ ಕಡೆಯಿಂದ ಕೊಡ್ತಾ ಇರುವಂಥ ಸ್ಟ್ಯಾಂಡ್ ಉಪಯೋಗಿಸಿ ಯಾವ ರೀತಿಯಾಗಿ ನೀವು ಈಸಿಯಾಗಿ ಒಂದು ದೇವರನ್ನು ವಿಗ್ರಹನೇ ನಾವು ರೆಡಿ ಮಾಡಿದ್ದೀವೇನೋ ಅನ್ನೋ ರೀತಿಯಾಗಿ ರೆಡಿ ಮಾಡ್ಬೋದು ಅನ್ನೋದನ್ನು ನೀವು ನೋಡಿದ್ದೀರಾ. ಈ ಸರಿ ನಾನು ಸ್ವಲ್ಪ ತುಂಬ ಸಿಂಪಲಾಗಿ ಈಸಿಯಾಗಿ ಸ್ಯಾರಿ ವೇರ್ ಮಾಡೋದನ್ನು ತೋರಿಸಿದ್ದೀನಿ. ನಾನು ವಿತ್ ಸ್ಟ್ಯಾಂಡು ಯಾವ ರೀತಿಯಾಗಿ ಸೀರೆನ ಲಕ್ಷ್ಮಿಗೆ ಉಡಿಸ್ಬೋದು, ವಿತೌಟ್ ಸ್ಟ್ಯಾಂಡು ಯಾವ ರೀತಿಯಾಗಿ ಉಡಿಸ್ಬೋದು, ಜೊತೆಗೆ ಈ ಸರಿ ಸ್ವಲ್ಪ ವಿಭಿನ್ನವಾಗಿ ಸ್ಟ್ಯಾಂಡನ್ನು ಬಳಸಿ ಸೀರೆ ಯಾವ ರೀತಿ ಉಡಿಸಿದ್ದೀನಿ ಎಲ್ಲನೂ ಕಂಪ್ಲೀಟ್ ವಿಡಿಯೋ ಶೇರ್ ಮಾಡಿದ್ದೀನಿ. ಇದು ಬಂದು ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅನಿಸುತ್ತೆ. ಹೂವು ಎಲ್ಲ ಏನು ನಾನು ಜಾಸ್ತಿ ಹಾಕಿಲ್ಲ, ಜಸ್ಟ್ ಇದು ತೋಮಾಲೆ ಥರದ್ದು. ಎಷ್ಟು ಹೆವಿ ವೆಯ್ಟ್ ಇದೆ ಅಂದರೆ ಈ ಬಾರ ನೀವು ನೋಡ್ಬೋದು ಎಷ್ಟು ನೀಟಾಗಿ ಸ್ಟ್ಯಾಂಡ್ ಮೇಲೆ ನಾನು ಬಿಟ್ಟಿದ್ದೀನಿ ಅಂತ. ಲಕ್ಷ್ಮಿಯ ಒಂದು ಹಸ್ತ ಆಗ್ಬೋದು, ಪಾದ ಆಗ್ಬೋದು, ನೋಡೋದಕ್ಕಂತೂ ಹಬ್ಬ ನಿಜವಾಗಲೂ ನನಗಂತೂ ಇವತ್ತು ತೆಗೆಯೋದಕ್ಕೆ ಮನಸ್ಸು ಬರೋದಿಲ್ಲ ಫ್ರೆಂಡ್ಸ್. ಅಷ್ಟು ಒಂದು ತುಂಬ ಮುದ್ದಾಗಿ ನಮ್ಮ ಮನೆ ಲಕ್ಷ್ಮಿ ಕಾಣಿಸ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ನೆಕ್ಸ್ಟು ನಾನು ಇದನ್ನು ಸ್ಯಾರಿನ 2 ಫೋಲ್ಡ್ ಮಾಡಿ ಯಾವ ರೀತಿಯಾಗಿ ಉಡಿಸೋದು ಅಂತ ತೋರಿಸಿರೋದು. ಬಟ್ ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಒಂದೇ ಫೋಲ್ಡಿಂಗಲ್ಲಿ, ಯಾಕಂದರೆ ಒಂದು ಸೈಡ್ ಬಾರ್ಡ್ರು ದೊಡ್ಡ ಬರುತ್ತೆ, ಒಂದು ಸೈಡ್ ಬಾರ್ಡ್ರು ಚಿಕ್ಕ ಬರುತ್ತೆ, ಆ ಥರ ಸೀರೆ ಇದ್ದಾಗ ಯಾವ ರೀತಿಯಾಗಿ ಉಡಿಸ್ಬೋದು ಅನ್ನೋದನ್ನು ನಾನು ಇನ್ನೂ ಒಂದು ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾರಿಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ. ಹಾಗೆ ನಿಮ್ಮೆಲ್ಲರ ಒಂದು ಪ್ರೀತಿಯ ಸಪೋರ್ಟ್ ನಿಮ್ಮ ಸಿರಿಮನೆ ಮೇಲೆ ಇರಲಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವ್ಲಾಗ್ನ ನೋಡ್ತಾ ಇರ್ತೀರಾ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಡೇ ವ್ಲಾಗ್ ಆಗಿತ್ತು. ಯಾರಿಗೆಲ್ಲ ಈ ಒಂದು ಸ್ಟ್ಯಾಂಡ್ ಬೇಕು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲನೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡ್ಬೋದು. ಇದಿಷ್ಟು ಇವತ್ತಿನ ಡೇ ವ್ಲಾಗ್ ಆಗಿತ್ತು. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ಮಹಾಲಕ್ಷ್ಮಿ ಜೊತೆ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.